ಮೂಡಲಕೆರೆನ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ಓಕೆ ಬದುಕಿ ಕೊಡಪ್ಪ ಯಾರಿಗೆ ಉಸ್ಮಾನ್ ರಾಜಕೀಯವಾಗಿ ಕೆಳಗೆ ಬಿದ್ದೋಗಿದ್ದ ಸಿದ್ದರಾಮಯ್ಯನವರಿಗೆ ಪುನರ್ಜನ್ಮ ಕೊಟ್ಟಿದ್ದು ಕೋಲಾರ ಜಿಲ್ಲೆಯ ಅಹಿಂದ ಸಮಾವೇಶ. ಅಹಿಂದ ಅಂದ್ರೇನು? ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ 2 ಬಾರಿ ಆದ ತಕ್ಷಣ ದಲಿತರು ಮರೆತು ಬಿಟ್ಟರು. ಮರೆತರೆ ಪರವಾಗಿರ್ಲಿಲ್ಲ, ದಲಿತರಿಗೆ ಮೋಸ ಮಾಡಕ್ಕೆ ಶುರು ಮಾಡಿದ್ರು. ಆ ದಲಿತರಿಗೆ ನೀಡಿ ಮೀಸಲಾಗಿಟ್ಟಂತ ವಾಲ್ಮೀಕಿ ದೇವಸ್ಥಾನಗಳ ಹುಂಡಿ ಕಳ್ತನ ಮಾಡ್ತಾರಲ್ಲ ಕಳ್ಳರು, ಆ ರೀತಿ ಸರ್ಕಾರಕ್ಕೆ ಸಂಬಂಧಿಸಿದ ಮಂತ್ರಿಗಳು, ಅಧಿಕಾರಿಗಳು ಕಳ್ಳರ ತರ ಕಳ್ತನ ಮಾಡಿದ್ರೆ ಇದಕ್ಕೇನನ್ಬೇಕು ಅಲ್ವಾ? ಫಲಾನುಭವಿಗಳನ್ನ ಆಯ್ಕೆ ಮಾಡಿ ಯಾವ ಫಲಾನುಭವಿ ಅಕೌಂಟ್ಗೂ ದುಡ್ಡು ಹೋಗಿದ್ದೀರಾ, ಏಕಾಏಕಿ ನೀವು ಹುಂಡಿನ ಎತ್ಕೊಂಡು ಹೋಗ್ಬಿಟ್ಟು ಬ್ಯಾಂಕಲ್ಲಿರೋ 187 ಕೋಟಿ ಡ್ರಾ ಮಾಡಿ ತಿಂದಾಕಿದ್ರೆ ಇದನ್ನು ಕಳ್ಳರು ಅನ್ಬೇಕಾ, ಸುಳ್ಳು ಅನ್ಬೇಕಾ, ಮೋಸಗಾರ ಅನ್ಬೇಕಾ, ಹಗದುರಣ ಅನ್ಬೇಕಾ? ಇದ್ರ ಬಗ್ಗೆ ಮಾತಾಡೋಕೆ ಹೋದ್ರೆ ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ ಅವರಿಗೆ ದಪ್ಪ ಚರ್ಮ ಬಂದ್ಬಿಟ್ಟಿದೆ. ನಮ್ಗೆ ಸಂಬಂಧ ಇಲ್ಲ ನಮ್ಮ ಮಟ್ಟದಲ್ಲಿ ಮಾತಾಡ್ತಾರೆ. ನೇರವಾಗಿ ಒಪ್ಕೊಂಡಿದೆ ಸಿದ್ದರಾಮಯ್ಯನವರು. 187 ಕೋಟಿ ಎಲ್ಲ ಇದು, 89 ಕೋಟಿ ಮಾತ್ರ ಹಗರಣ ಆಗಿದೆ. ಇದು ನ್ಯಾಷನಲ್ ಇಶ್ಯೂ ಆಗಿಬಿಟ್ಟಿದೆ. ಪಾರ್ಲಿಮೆಂಟಲ್ಲಿ ನಮ್ಮ ಕಾಳಜಿ ವಹಿಸುವ ಕೇಂದ್ರದ ನಾಯಕ ರಾಹುಲ್ ಗಾಂಧಿ ಆದಿಯಾಗಿ ಕರ್ನಾಟಕಕ್ಕೆ ಹೋಗಿ ನೋಡ್ಕೊಂಡ್ ಬರಬೇಕು ದಲಿತರ ದುಡ್ಡು ಏನಾಗಿದೆ. 25,600 ಕೋಟಿ ರೂಪಾಯಿ SC ST TSP ದುಡ್ಡು ಗ್ಯಾರಂಟಿಗಳಿಗೆ ಬಳಸಿದ್ದಾರೆ. ಇದೇ ಸಿದ್ದರಾಮಯ್ಯ ಆಯ್ತು ತಂದ್ರು 2014ರಲ್ಲಿ. SC ದುಡ್ಡನ್ನು ಬೇರೆ ಬಳಸಬಾರ್ದು ಅಂತೇಳಿ ಅದನ್ನೇ ಸೆಕ್ಷನ್ 7D ತಿದ್ದುಪಡಿ ಮಾಡಿ 25,000 ಕೋಟಿ ಡೈವರ್ಟ್ ಮಾಡಿದ್ದಾರೆ. ಅಂದರೆ ದಲಿತರ ಉದ್ಧಾರಕನ, ದಲಿತರ ದ್ರೋಹಿನ ಅನ್ನೋದ್ರ ಬಗ್ಗೆ ಇವತ್ತು ಸರ್ಕಾರ ಜನರು ಯೋಚನೆ ಮಾಡಬೇಕು ಅನ್ನೋ ಮಾತನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾನು ಸಿದ್ದರಾಮಯ್ಯನವರ ರಾಜೀನಾಮೆ ಕೇಳಕ್ಕೆ ಹೋಗಲ್ಲ. ಯಾಕೆ ಅಂದರೆ ಸಿದ್ದರಾಮಯ್ಯವರು ಬಹಳ ಬಂಡ ರಾಜಕಾರಣ ಅಂತ ಗೊತ್ತಿದೆ. ದುರಂಕಾರದ ರಾಜಕಾರಣಿ ಸಹ ಪ್ರೆಸ್ ಅವರಿಗೆ ದಬಾಯಿಸ್ತಾರೆ. ನಿನಗೇನು ಗೊತ್ತು, ನೀನು BJP ಕಳಿಸಿದ್ರಾ, ಇವೆಲ್ಲ ಮಾತಾಡಿ ಶುರು ಮಾಡಿದ್ದಾರೆ. ಅಂದರೆ ತಾನೊಬ್ಬನೇ ಬಹಳ ಸಚ್ಚಾರಿತ್ರ, ಬೇರೆಯವರೆಲ್ಲ ಭ್ರಷ್ಟರು ಅನ್ನೋ ಭಾವನೆ ತಲೆ ತುಂಬಿತು. ನಾನು MLA ಇದ್ದಾಗ ಒಂದು ಚರ್ಚೆ ಆಯಿತು. ಸಿದ್ದರಾಮಯ್ಯನವರು ಕೈಗೆ ಹೂಬ್ಲೆಡ್ ವಾಚ್ ಕಟ್ಕೊಂಡು ಬಂದಿದ್ದಾರೆ, 80 ಲಕ್ಷ ವಾಚ್. ಅವತ್ತು 45 ಜನ BJP MLA ಇದ್ದು ನಾವು. ಅವತ್ತು KJP 4 ಜನ ಇದ್ರು, ನಾವು 40 ಜನ ಇದ್ವಿ. 40 ಜನ ಧರಣಿ ಮಾಡಿ ಗಲಾಟೆ ಮಾಡಿ ಕೊನೆಗೆ ಸಿದ್ದರಾಮಯ್ಯ ವಾಚನ್ನ ಸಭಾಪತಿ ಕೊಟ್ಬಿಟ್ರು. ಇಟ್ಕೊಳ್ಳಿ ಸ್ವಾಮಿ, ನನಗೆ ಬೇಡ ವಾಚು. ಆವತ್ತಿಂದ ಶುರುವಾಯಿತು ಸಿದ್ದರಾಮಯ್ಯನವರ ಮಜಾವಾದಿ ಧೋರಣೆ. ಸಮಾಜವಾದಿ ಮುಖವಾಡ ಕಳಿಸಿ ಮಜಾವಾದಿಯಾಗಿ ಪರಿವರ್ತನೆ ಆಗಿದೆ. ಮೂಢ ಹಗರಣ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ಆದ್ದರಿಂದ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಜನಹಿತವನ್ನು ಮರೆತಿದೆ. ಎಲ್ಲ ವರ್ಗದವ್ರಿಗೂ ಮೋಸ ಮಾಡೋಕ್ಕೆ ಶುರು ಮಾಡಿದೆ. ರೈತರಿಗೆ ಅನ್ಯಾಯ, ಉದ್ಯೋಗ ಸೃಷ್ಟಿ ಇಲ್ಲ, ಮಹಿಳೆಯರಿಗೆ ಅನ್ಯಾಯ ಮಾಡಿದೆ. ಮಹಿಳೆಯರಿಗೆ ಚಾಕ್ಲೇಟ್ ಕೊಟ್ಬಿಟ್ಟಿದೆ, ಬಸ್ ಫ್ರೀ, ಎಲ್ಲಾದರೂ ಹೋಗ್ಬೋದು. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ.
ಹೆಣ್ಮಕ್ಳು ಕರೆಯೋ ಹಾಲಿಗೆ 2 ರೂಪಾಯಿ ಕಡಿಮೆ ಮಾಡಿ 4 ರೂಪಾಯಿ ನಾವು ಮೋಸ ಮಾಡ್ತೀರಿ ಅಂದರೆ ಅವ್ರ ದುಡ್ಡು ಅವರಿಗೆ ಕೊಟ್ಟಾಗ ನೀವು ಕೊಟ್ಟು ಲಾಭ ಏನು? ಆಮೇಲೆ ಸರ್ಕಾರ ಬಂದ ಮೇಲೆ ಈ ಮದ್ಯ ಸಾರಾಯಿ ಮದ್ಯ ಬ್ರ್ಯಾಂಡ್ಗಳು 4 ಬಾರಿ ಜಾಸ್ತಿ ಆಗಿದೆ. ಅದು ಡೆಲ್ಲಿಂದ ಕೊಡಬೇಕು. ನೀವು ಕೊಡು 2,000 ರೂಪಾಯಿಗೆ ಇನ್ನು ಅವರಿಗೆ ಕೈಯಿಂದ 2,000 ಸೇರಿಸಿ 4,000 ತಿಂಗಳು ಖರ್ಚು ಮಾಡಿ. ಇದೆಲ್ಲ ಅಭಿವೃದ್ಧಿ ಅಂದರೆ ಈ ರಾಜ್ಯದಲ್ಲಿ ದೇಶದಲ್ಲಿ ಬಡತನ ನಿರ್ಮೂಲನೆ ಮಾಡೋಕ್ಕೆ ಇಂಡೆಕ್ಸಸ್ ಇದೆ. ಯಾವ ರೀತಿ ಅವ್ರ ಜೀವನ ಮಟ್ಟ ಜಾಸ್ತಿ ಆಗಿದೆ, ಅಳತೆಗೋಳು ಎನ್ನುವುದ್ರ ಬಗ್ಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಗಿದೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾನು ಭಾಳ ಬೇಜಾರಾಗಿ ಒಂದು ಮಾತು ಹೇಳ್ತೀನಿ. ಅಧಿಕಾರ ನಡೆಸೋರಿಗೆ ಸಂಯಮ ಭಾಳ ಜಾಸ್ತಿ ಇರಬೇಕು, ಸಮಾಧಾನ ಜಾಸ್ತಿ ಇರಬೇಕು. ಆದರೆ ಯಾಕೋ ಏನೋ ಗೊತ್ತಿಲ್ಲ, ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇಲ್ಲ ಮಂತ್ರಿಗಳಿಗೆ ದುರಹಂಕಾರ ಜಾಸ್ತಿ, ಅಹಂಭಾವ ಜಾಸ್ತಿ. ಅವರೇ ಮೇಲ್ ಬೀಳೋ ಪ್ರವೃತ್ತಿ. ಇದು ಪ್ರಜಾಪ್ರಭುತ್ವಕ್ಕೆ ಮಾರಕ ಅಂತ ಹೇಳಕ್ಕೆ ಇಷ್ಟಪಡ್ತಾ ನನ್ನ ಸಚಿವರು ವೈದ್ಯಕೀಯ ಸಚಿವರು ಒಬ್ಬರು ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಜನೌಷಧಿಗೆ ನಾವು ತಾತ್ಕಾಲಿಕ ಅದಕ್ಕೆ ವಿರೋಧಿಸ್ತೀವಿ. ಯಾಕೆ? ಅಂದರೆ ಸರ್ಕಾರಿ ಹಾಸ್ಪಿಟ್ಲ್ಗಳಲ್ಲೇ ಮಾತ್ರೆ ಸಿಗುವಾಗ ಉಚಿತವಾಗಿ ಜನೌಷಧಿ ಏನಕ್ಕೆ? ಜನೌಷಧಿ ಕೇಂದ್ರಗಳು ಪ್ರಾರಂಭ ಆಗಿದೆ ಏನಕ್ಕೆ? ಉಚಿತವಾಗಿ ನೀವು ಔಷಧಿ ಕೊಡಿ, ನಮ್ಗೆ ಅಭ್ಯಂತರ ಇಲ್ಲ. ನಿಮ್ಮಲ್ಲಿ ಸಿಗದೇ ಇರೋ ಔಷಧಿಗಳು ಎಲ್ಲ ಔಷಧ ಕೊಡ್ತೀರಿ. ನೀವು ಸ್ಟೆಂಟ್ ಹಾಕ್ತೀರಿ, ಹಾರ್ಟ್ ಪ್ರಾಬ್ಲಮ್ ಬಂದವ್ರಿಗೆ, ಆಂಜಿಯೋಪ್ಲಾಸ್ಟಿ ಮಾಡಿದವ್ರಿಗೆ ಸ್ಟಂಟನ್ನು ನೀವು ಮಾರ್ತಾ ಇದ್ದೀರಿ. 1.5 ಲಕ್ಷ 2 ಲಕ್ಷ ಮಾರ್ತಾ ಇದ್ದ ಸ್ಟಂಟನ್ನು ಇವತ್ತು 30,000 ಸಿಗ್ತಾ ಇದೆ ಅಲ್ವಾ? ಇವಾಗ ನೀ ರಿಪ್ಲೇಸ್ಮೆಂಟ್ ಇದೆ, ಬೇರೆ ಬೇರೆ ರಿಪ್ಲೇಸ್ಮೆಂಟ್ಸ್ ಎಲ್ಲ ಇದೆ. ಇವೆಲ್ಲವನ್ನು ಯಾವ್ಯಾವುದು ನೀವು ಫ್ರೀಯಾಗಿ ಕೊಡೋಕ್ಕಾಗಲ್ವೋ ಅವೆಲ್ಲವನ್ನು ಕೊಡೋಕ್ಕೆ ಜನೌಷಧಿ ಮುಖಾಂತರ ಪ್ರಾರಂಭ ಮಾಡೋ ತಪ್ಪೇನಿದೆ? ಅದೇ ನೀವು ಏನು ಮಾಡಬೇಕು ಡಾಕ್ಟ್ರು, ಯಾರು ಮಂತ್ರಿಗಳು, ಯಾರ್ಯಾರು ಸರ್ಕಾರಿ ಆಸ್ಪತ್ರೆಗಳಿಗೆ ಚೀಟಿ ಬರ್ಕೊಟ್ಟು ಈ ಮೆಡಿಕಲ್ ಶಾಪ್ ಕಳಿಸ್ತಾರಲ್ಲ ಅದನ್ನು ಕಡಿವಾಣ ಹಾಕಿ ಸ್ವಾಮಿ. ಒಂದನೇದು, ನಿಮ್ಮ ಡ್ರಗ್ ಲಾಜಿಸ್ಟಿಕ್ ಸೊಸೈಟಿ ಇಲ್ವಾ? ಅದರಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಇದೆ. ಮೊನ್ನೆ ನೀವೇ ಹೋಗಿದ್ದೀರಿ ವಿಕ್ಟೋರಿಯಾ ಆಸ್ಪತ್ರೆಗೆ, ಅಲ್ಲಿ ಲೋಕಾಯುಕ್ತ ಹೋದಾಗ ಲೋಕಾಯುಕ್ತರು ಭೇಟಿ ಕೊಟ್ಟಾಗ ಹೇಳಿದ್ದಾರೆ ಎಲ್ಲ ಔಟ್ಡೇಟೆಡ್ ಡ್ರಗ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಕ್ರಮ ವಹಿಸಿ ಅಂದರೆ ಮೋದಿ ಮೇಲೆ ವಿರೋಧ ಮಾಡಿ, ಮೋದಿನ ದ್ವೇಷ ಮಾಡಿ ಅವರು ಪ್ರಾರಂಭ ಮಾಡಿರುವಂಥ ಜನೌಷಧಿ ಕೇಂದ್ರಗಳ ಬಗ್ಗೆ ನಿಮ್ಗೆ ಯಾಕೆ ಕಂಗಣ್ಣು? ಯಾಕೆಂದರೆ ಮೋದಿಯವರು ಕಿಸಾನ್ ಸಮ್ಮಾನ್ ಸ್ಕೀಮು 10,000 ಕೊಡ್ತಾಯಿದ್ರು, 6,000 ಕೊಡ್ತಾಯಿದ್ರು. ನಾವು 4,000 ಹಾಕಿ ನಮ್ಮ ಸರ್ಕಾರ 10,000 ಕೊಡ್ತಾಯಿದ್ರು. ನೀವು ಸರ್ಕಾರ ಬಂದ ತಕ್ಷಣ 4,000 ನಿಲ್ಲಿಸಿದ್ದು ಯಾಕೆ? ಏನು ನಿಮ್ಮ ಧೋರಣೆ ರೈತರ ಬಗ್ಗೆ? ಅಂದರೆ ಮೋದಿ ಏನು ಹೇಳ್ತಾರೆ ಮಾಡಬಾರ್ದು, ಇದೇನ ಧೋರಣೆ ನಿಮ್ಮದು? ನಿಮ್ಮ ದುರಹಂಕಾರಕ್ಕೆ, ನಿಮ್ಮ ದ್ರಾಷ್ಟ್ಯಕ್ಕೆ, ನಿಮ್ಮ ಅಹಂಕಾರಕ್ಕೆ ಕರ್ನಾಟಕ ರಾಜ್ಯ ಬಲಿಯಾಗ್ತಾ ಇದೆ. ಸೊ ನಿಮ್ಗೆ ಓಟ್ ಹಾಕಿದ್ದಕ್ಕೋಸ್ಕರ ಜನರು ಶಾಪ ಆಗ್ತಾಯಿದೆ ನಿಮ್ಮನ್ನು. ಯಾಕೆಂದರೆ ಕೇಂದ್ರ ಸರ್ಕಾರದಿಂದ ಬರೋ ಸ್ಕೀಮ್ ಬರ್ತಾ ಇಲ್ಲ. ಯಾಕೆ ಹೇಳಿ? ನಿಮ್ಮ ದುರಹಂಕಾರ, ನಿಮ್ಮ ವರ್ತನೆ ಸರಿ ಇಲ್ಲ. ಬುದ್ಧಿವಂತ ರಾಜಕಾರಣ ಏನು ಮಾಡ್ತಾರೆ ಅಂದರೆ, ರೇವಂತ್ ರೆಡ್ಡಿ ಅಂತ ತೆಲಂಗಾಣ CM ನೋಡಿ ಕಲಿಬೇಕು. ಅವರು ಮುಖ್ಯಮಂತ್ರಿ, ಪ್ರಧಾನಮಂತ್ರಿ ಕೊಡಬೇಕಾದ ಗೌರವ ಕೊಡ್ತಾರೆ, ಅವರು ಕೇಂದ್ರ ಸರ್ಕಾರ ಕೊಡೋ ಗೌರವ ಕೊಡ್ತಾರೆ. ಹಾಗಾಗಿ ಸಮನ್ವಯ ಸಂಬಂಧ ಚೆನ್ನಾಗಿದೆ, ದುಡ್ಡು ಸ್ಕೀಮ್ಸ್ ಚೆನ್ನಾಗಿ ಬರ್ತದೆ. ಇತ್ತೀಚೆಗೆ ಒಂದು ಪಾದಯಾತ್ರೆ ಮಾಡಿದ್ರೆ ರಾಜ್ಯ ಸರ್ಕಾರದ ವಿರುದ್ಧವಾಗಿ, ಅದು ಸರ್ಕಾರದ ಮೇಲೆ ಯಾವ ರೀತಿ ಪರಿಣಾಮ ಬೀರಿದೆ? ನೀವೇ ನಿಮ್ಮ ಮಾಧ್ಯಮಗಳೆಲ್ಲ ನೋಡಿದ್ದೇನೆ. ಪಾದಯಾತ್ರೆ ಶುರು ಮಾಡಿದಾಗಿನಿಂದ ಮುಖ್ಯಮಂತ್ರಿಯವರ ಮುಖ ನೋಡಿ, ಮೊದಲನೇ ಸಿದ್ದರಾಮಯ್ಯನವರ, ಬೇರೆ ಸಿದ್ದರಾಮಯ್ಯನವರ ಮುಖ ಭಾರಿ ಡಲ್ ಆಗಿದೆ. ಗಾಬರಿ ಪಟ್ಟವರೇ, ಆತಂಕಗೊಳಪಟ್ಟವರೇ, ಮುಂದೆ ಏನಾಗುತ್ತೋ ಅನ್ನುವ ಭಯದಲ್ಲಿ ಬದುಕ್ತಾ ಇದ್ದಾರೆ. ಪಾದಯಾತ್ರೆ ಎಫೆಕ್ಟ್ ಅಷ್ಟಾಗಿದೆ. ಬಾಂಗ್ಲಾದೇಶದ ಹಿಂದೂಗಳ ಕಗ್ಗೋಲೆ ವಿಶ್ವಸಂಸ್ಥೆಯಲ್ಲಿ ಪ್ರತಿಭಟನೆಗಳು ಆಗ್ತಿದೆ ಭಾರತದಲ್ಲಿ, ಇದರ ಬಗ್ಗೆ ತಾವು? ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮಾರಣ ಹೋಮ ಅತ್ಯಂತ ಖಂಡನೀಯ, ಅತ್ಯಂತ ಹೇಯ ಕೃತ್ಯ. ನನಗೆ ನಾವೆಲ್ಲರೂ ಸೇರಿ
ಬಾಂಗ್ಲಾದೇಶದ ಹಿಂದೂಗಳ ಪರ ನಿಲ್ಲಬೇಕು. ಇಡೀ ಭಾರತ ದೇಶ ಏಕೈಕ ಅತಿ ದೊಡ್ಡ ಹಿಂದೂ ರಾಷ್ಟ್ರ ವಿಶ್ವದಲ್ಲಿ. ಹಿಂದೂಗಳನ್ನ ಸಂರಕ್ಷಣೆ ಮಾಡುವ ಜವಾಬ್ದಾರಿ ನಮ್ಮೇಲೂ ಇದೆ. ಆದರೆ ದುರಂತ ಏನು ಅಂದರೆ, ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿಯವರು ಗಾಜಾ ಪಟ್ಟಿ ಮೇಲೆ ಪ್ಯಾಲೆಸ್ಟೈನ್ ಅವರು ಯುದ್ಧ ಮಾಡಿದಾಗ ಅವ್ರ ಪರ ಸ್ಟೇಟ್ಮೆಂಟ್ ಕೊಟ್ಟರು, ಅವ್ರ ಪರ ಪ್ರತಿಭಟನೆಗೆ ಸಾಥ್ ಕೊಟ್ಟರು, ಮತ್ತೆ ಅವ್ರ ಪರವಾಗಿ ನಿಂತರು. ಆದರೆ ಇದೇ ರಾಹುಲ್ ಗಾಂಧಿಯವರು ಕಾಂಗ್ರೆಸ್ ಪಾರ್ಟಿ ಬಾಂಗ್ಲಾದೇಶದ ಹಿಂದೂಗಳ ಮೇಲೆ ಆದ ಈ ದಾಳಿ ಮತ್ತು ದಂಗೆ ಎಂದು ಖಂಡಿಸಿ ಒಂದು ಮಾತಾಡಲಿಲ್ಲ. ಯಾಕೆ? ಅದಕ್ಕೋಸ್ಕರನೇ ಅನುರಾಗ್ ಠಾಕೂರ್ ಹೇಳಿದ್ದು ನಿಮ್ಮ ಜಾತಕ ಏನು ಅಂತ ಹೇಳಿ. ನೀವು ಯಾರು ಅಂತ ಕೇಳಿದ ಅದಕ್ಕೋಸ್ಕರ ಹೇಳಿದ್ದು ಪಾರ್ಲಿಮೆಂಟಲ್ಲಿ. ಬರೀ ವೋಟ್ ಬ್ಯಾಂಕ್ ರಾಜಕಾರಣ ಮುಖ್ಯನಾ? ಇದೇ ರೀತಿ ಮುಂದುವರೆದ್ರೆ ಭಾರತ ದೇಶದ ಗತಿಯನ್ನು. ಹಾಗಾಗಿ ನಾವೆಲ್ಲರೂ ಆಡಳಿತ ಪಕ್ಷ ವಿರೋಧ ಪಕ್ಷಕ್ಕೆ ಗೌರವ ಇದ್ದರೆ, ಈ ದೇಶದ ಬಗ್ಗೆ ಕಾಳಜಿ ಇದ್ದರೆ, ಇಂಥ ಘಟನೆಗಳು ನಮ್ಮ ದೇಶದಲ್ಲಾಗಲಿ ಇನ್ನೊಂದು ದೇಶದಲ್ಲಿ ನಡೆದಂಗೆ ನೋಡ್ಕೋಬೇಕಾದ್ರೆ ಆಡಳಿತ ಪಕ್ಷದ ಕೈ ಜೋಡಿಸ್ಬೇಕು, ಒಟ್ಟಾಗಿ ನಿಲ್ಲಬೇಕು. ಆ ದೇಶದ ಹಿಂದೂಗಳ ರಕ್ಷಣೆ ಮಾಡೋಕ್ಕೆ ನಾವೆಲ್ಲ ಕ್ರಮ ಕೈಗೊಳ್ಬೇಕು. ಸರ್, ಇಲ್ಲಿನ ಸ್ಥಳೀಯ ನಿಮ್ಮ ಮೈತ್ರಿ ಪಕ್ಷದ ಶಾಸಕರು ಸರ್ಕಾರದಿಂದ ಸರಿಯಾಗಿ ಅನುದಾನ ಬರ್ತಿರೋ ತಾರತಮ್ಯ ತೋರ್ತಿದ್ದಾರೆ ಅಂತ ಅಭಿವೃದ್ಧಿಗೆ? ಸರ್ಕಾರದಿಂದ ಯಾವಾಗಲೂ ಕಾಂಗ್ರೆಸ್ ಸರ್ಕಾರದಿಂದ JDS ಮತ್ತು BJP ಶಾಸಕರಿಗೆ ಅನುದಾನ ಕೊಡ್ತಾ ಇಲ್ಲ. ನಾನು MLA ಆಗಿದ್ದಾಗ ಹೆಬ್ಬಾಳದಲ್ಲಿ ಇದೇ ಸಿದ್ದರಾಮಯ್ಯ CM ಆಗಿದ್ದರು, ನನಗೂ ಗ್ರ್ಯಾಂಟ್ ಕೊಡಲಿಲ್ಲ. ನಾವೆಲ್ಲರೂ ಸೇರಿ ಅವತ್ತು ಧರಣಿ ಮಾಡಿ ಗಲಾಟೆ ಮಾಡಿ ನಾವು ಪ್ರತಿಭಟನೆ ವ್ಯಕ್ತ ಮಾಡಿದ್ವಿ. ನನಗೆ ಒಂದು ಅರ್ಥ ಆಗಿಲ್ಲ. ನಾನು ರಾಜಕೀಯ 40 ವರ್ಷದಿಂದ ನೋಡಿದ್ದೇನೆ. 40 ವರ್ಷದಿಂದ ಆಡಳಿತ ಪಕ್ಷದವರು ವಿರೋಧ ಪಕ್ಷದವ್ರನ್ನ ಭಾರಿ ಗೌರವಿಸೋದು ನೋಡಿದ್ದೇನೆ. ವಿರೋಧ ಪಕ್ಷ ಶಾಸಕರಿಗೂ ಸಹ ಅವರ ಗೌರವಕ್ಕೆ ಚ್ಯುತಿ ಆಗದ ಹಾಗೆ ಅವ್ರಿಗೆ ವೋಟ್ ಹಾಕಿರುವ ಜನರನ್ನು ಕಾಪಾಡೋ ರೀತಿಯಲ್ಲಿ ಅವರು ಪ್ರತಿನಿಧಿಸುವ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಿ ಅವ್ರು ದುಡ್ಡು ಕೊಡ್ತಾ ಇದ್ದು ನೋಡಿದ್ದೇವೆ. ಗ್ರ್ಯಾಂಟ್, ಇದು ಗ್ರ್ಯಾಂಟ್ ಸರ್ಕಾರದ್ದು, ಪಕ್ಷದಲ್ಲ. ಇದು ಕಾಂಗ್ರೆಸ್ ಪಕ್ಷದ ಆಸ್ತಿ ಅಲ್ಲ. ಇದು ಇಲ್ಲ BJP JDS ಪಕ್ಷದ ಆಸ್ತಿ ಅಲ್ಲ. ಇದು ಟ್ರೆಜರಿ 3,43,000 ಕೋಟಿ ಬಜೆಟ್ ಏನಿದೆ ಈ ರಾಜ್ಯ ಜನರದ್ದು. ಇದು ಸರಿಯಾಗಿ ಎಲ್ರಿಗೂ ಸಲ್ಲಬೇಕಾಗ್ತದೆ. ಹಾಗಾಗಿ JDSಗೂ ಪಾಲು ಕೊಡಬೇಕು, JDS MLAಗಳಿಗೂ ಗ್ರ್ಯಾಂಟ್ ಕೊಡಬೇಕು, BJP MLAಗಳಿಗೂ ಗ್ರ್ಯಾಂಟ್ ಕೊಡಬೇಕು, ಕಾಂಗ್ರೆಸ್ವರೆಗೂ ಗ್ರ್ಯಾಂಟ್ ಕೊಡಬೇಕು. ಇದರಲ್ಲಿ ತಾರತಮ್ಯ ಮಾಡಬಾರ್ದು. ಆದರೆ ದುರಂತ ಏನು, ಸಿದ್ದರಾಮಯ್ಯನವರು ಬಂದಾಗಿನಿಂದ ಈ ತಾರತಮ್ಯ ಧೋರಣೆ ಜಾಸ್ತಿ ಆಗಿದೆ. ಹಾಗಾಗಿಯೇ ಅಭಿವೃದ್ಧಿ ಬಹಳ ಕುಂಠಿತ ಆಗಿದೆ. ರಾಜಕಾರಣದಲ್ಲಿ ವೈಮನಸ್ಯಗಳು ಜಾಸ್ತಿ ಆಗಿದೆ, ವಿರೋಧಾಭಾಸಗಳು ಜಾಸ್ತಿ ಆಗಿದೆ. ಅದು ಎಲ್ಲೋ ಒಂದು ಕಡೆ ಜನಮಾನಸದಲ್ಲಿ ಒಂಥರ ವಿಷವನ್ನು ಬಿತ್ತುವ, ಬೀಜವನ್ನು ಬಿತ್ತುವ ಕೆಲಸ ಪ್ರಾರಂಭ ಆಗಿದೆ ಸಿದ್ದರಾಮಯ್ಯ. ಈ ಮೈತ್ರಿ ಎಂದೆಂದಿಗೂ ಮುರಿದು ಬೀಳುವುದಿಲ್ಲ, ಜೊತೆಗೆ ಹೋಗ್ತೇವೆ. ಮುಂದಿನ ಸರ್ಕಾರನೂ ಮೈತ್ರಿಯೊಂದಿಗೆ ಮಾಡ್ತೇವೆ. ಕೇಂದ್ರದಲ್ಲಿ NDA ಜೊತೆಗಿರ್ತೀವಿ, ಇಲ್ಲಿ NDA ಜೊತೆಗಿರ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ. ನಾವು ಸ್ವಾಗತ ಮಾಡಿದ್ದೇವೆ, ಒಪ್ಕೊಂಡಿದ್ದೇವೆ, ನಮ್ಮೆಲ್ಲರ ಸಹಮತ ಇದೆ. JDS BJP ಜೊತೆಗೆ ಹೋದರೆ ಕಾಂಗ್ರೆಸ್ ಮುಂದಿನ ಚುನಾವಣೆಯಲ್ಲಿ 40 ಸೀಟ್ಗಿಂತ ದಾಟಕ್ಕೆ ಒಂದು ಹೆಜ್ಜೆ ಮುಂದಕ್ಕೆ ಹೋಗೋಕ್ಕಾಗಲ್ಲ. ಹಾಗಾಗಿ ಈ ಮೈತ್ರಿ ಮುಂದುವರಿಬೇಕು ಅಂತ ಅವ್ರಿಗೂ ಆಸೆ ಇದೆ, ನಮಗೂ ಆಸೆ ಇದೆ. ಇದಂತರ ಈ ಅರೇಂಜ್ ಕಮ್ ಲವ್ ಮ್ಯಾರೇಜ್ ಇದ್ದಂಗಿದೆ. ಹುಡುಗಿನ ಇಷ್ಟಪಟ್ಟಿದ್ದಾರೆ, ಅಪ್ಪ ಅಮ್ಮನೂ ಇಷ್ಟಪಟ್ಟಿದ್ದಾರೆ. ಸೊ ಹಾಗಾಗಿ ಮೈತ್ರಿ ಮುಂದುವರಿಬೇಕು. ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.